ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಈ ದಿನ ತಾಪತ್ರಯಗಳೊಂದಿಗೆ ಹೊಂದಾಣಿಕೆಗೆ ರಜಾ ದಿನದ ಬಳಕೆ, ಬಂಧು ಮಿತ್ರರ ಸೌಹಾರ್ದ ಭೇಟಿ, ಉದ್ಯಮಿಗಳಿಗೆ ವ್ಯವಹಾರಗಳಿಗೆ ಸುಧಾರಣೆಯ ಚಿಂತೆ, ಕೆಲವು ವರ್ಗದ ವ್ಯಾಪಾರಿಗಳಿಗೆ ಲಾಭ. ವೃಷಭ ರಾಶಿ. ವಿರಾಮದ ಸದುಪಯೋಗಕ್ಕೆ ಪ್ರಯತ್ನ, ಕೆಲವರಿಗೆ ಅನಿರೀಕ್ಷಿತ ಧನಾಗಮನ ಸಂಭವ, ಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯ, ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಭೇಟಿ, ಬಂಧುವರ್ಗದವರಲ್ಲಿ ದೇವತಾ ಕಾರ್ಯ. ಮಿಥುನ ರಾಶಿ. ವಸ್ತ್ರ, ಉಡುಪು, ವಾಹನ ಉದ್ಯಮಿಗಳಿಗೆ ಅನುಕೂಲ, ಗೃಹೋತ್ಪನ್ನ ತಿನಿಸುಗಳ ಜನಪ್ರಿಯತೆ ವೃದ್ಧಿ, ವಿದ್ಯಾರ್ಥಿಗಳಿಗೆ ಆಲಸ್ಯ, ಇಷ್ಟದೇವರ ಸ್ಥಳಕ್ಕೆ ಸಂದರ್ಶನ, ಕ್ಯಾಟರಿಂಗ್ ವ್ಯವಹಾರದವರಿಗೆ ಬಿಡುವಿಲ್ಲದ ದಿನ. ಕಟಕ ರಾಶಿ. ಮನೆಯಲ್ಲಿ ಅನ್ನದಾನದ ಯೋಗ, ವ್ಯವಹಾರ ಸಂಬಂಧ ಅನಿವಾರ್ಯ ಪ್ರಯಾಣ, ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಲಾಭ, ಪರಿಶ್ರಮಕ್ಕೆ ಮಾದರಿಯಾದ ವ್ಯಕ್ತಿಗೆ ಪುರಸ್ಕಾರ. ದಿನ ಇಡೀ ಮಿಶ್ರ ಫಲಗಳ ಅನುಭವ. ಸಿಂಹರಾಶಿ. ಅರ್ಹತೆಯುಳ್ಳವರನ್ನ ಮಾತ್ರ ಪುರಸ್ಕರಿಸಿರಿ, ವೃತ್ತಿಪರರಿಗೆ ತಪ್ಪಿಸಿಕೊಳ್ಳಲಾರದ ಕೆಲಸದ ಒತ್ತಡ, ಹಿರಿಯರ ಸ್ವಾಸ್ಥ್ಯದ ಕಡೆಗೆ ಗಮನ, ಹತ್ತಿರದ ಪ್ರಾಕೃತಿಕ ಸ್ಥಾನಕ್ಕೆ ಭೇಟಿ, ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾ ಪ್ರಾರ್ಥನೆ. ಕನ್ಯಾ ರಾಶಿ. ವ್ಯಾಪಾರಿ ವರ್ಗದವರಿಗೆ ನಿರೀಕ್ಷೆಗೆ ಮೀರಿ ಲಾಭ, ಕುಶಲಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ, ಉದ್ಯೋಗಸ್ಥ ಮಹಿಳೆಯರಿಗೆ ವಿರಾಮ, ಬಂಧುಗಳ ಮನೆಯಲ್ಲಿ ದೇವತಾರಾಧನೆ, ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸುವ ಚಿಂತೆ. ಇನ್ನು ತುಲಾರಾಶಿಗೆ ಬರೋಣ. ಪಂಚಮ ಶನಿಯ ಮಹಿಮೆಯಿಂದ ಆರೋಗ್ಯಕ್ಕೆ ಹಾನಿ, ಕ್ರೀಡೆ, ಸಂಗೀತ ಇತ್ಯಾದಿ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಆಸಕ್ತಿ ವೃದ್ಧಿ, ಕೃಷಿ, ಹೈನುಗಾರಿಕೆ, ಜೇನು ಸಾಕಾಣೆಯಲ್ಲಿ ಮಗ್ನತೆ, ಸಂತೃಪ್ತರ ಸಹವಾಸದಿಂದ ಜೀವನಾಸಕ್ತಿ ವೃದ್ಧಿ. ವೃಶ್ಚಿಕ ರಾಶಿ. ಉದ್ಯೋಗ, ವ್ಯವಹಾರ ಕ್ಷೇತ್ರಗಳ ಮಿತ್ರರ ಭೇಟಿ, ವ್ಯವಹಾರದ ಸಂಬಂಧ ಉತ್ತರ ದಿಕ್ಕಿಗೆ ಪ್ರಯಾಣ, ಮಕ್ಕಳ ಉದ್ಯಮ ಸುಧಾರಣೆ, ಸಾಹಿತ್ಯ ಸಂಬಂಧಿ ಕಾರ್ಯಕ್ರಮದಲ್ಲಿ ಭಾಗಿ, ಕೆಲವರಿಗೆ ರಕ್ತದಾನ ಮಾಡುವ ಯೋಗ. ಧನುರಾಶಿ. ಕುಟುಂಬಸ್ಥರ ಸೌಹಾರ್ದ ಮಿಲನ, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಶಿಕ್ಷಿತರಿಗೆ ಯೋಗ್ಯ ಉದ್ಯೋಗ ಲಭಿಸುವ ಭರವಸೆ, ಗೃಹೋದ್ಯಮ, ಹೈನುಗಾರಿಕೆ ಆಸಕ್ತರಿಗೆ ಅನುಕೂಲ, ಗೊಂದಲದಲ್ಲಿರುವ ಎಳೆಯ ವ್ಯಕ್ತಿಗೆ ಮಾರ್ಗದರ್ಶನ. ಮಕರ ರಾಶಿ. ಒಡ ಹುಟ್ಟುಗಳ ಭೇಟಿ, ಸಣ್ಣ ಉದ್ಯಮಿಗಳಿಗೆ ಶುಭಕಾಲ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಅಧಿಕ ಲಾಭ, ಗೃಹೋತ್ಪನ್ನಗಳಿಗೆ ಅಧಿಕ ಬೇಡಿಕೆ, ಊರಿನ ಮುಖ್ಯ ದೇವಾಲಯಕ್ಕೆ ಭೇಟಿ, ಸಂಗಾತಿಯ ಸಂತೃಪ್ತಿಗಾಗಿ ಪ್ರಾರ್ಥನೆ. ಇನ್ನು ಕುಂಭರಾಶಿ. ಸತ್ಪಾತ್ರರಿಗೆ ಸಕಾಲಿಕ ನೆರವು, ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ, ಸಮಾಜದಲ್ಲಿ ಗೌರವ, ಜನಪ್ರಿಯತೆ ವೃದ್ಧಿ, ಆಸ್ಪತ್ರೆಗೆ, ಅನಾಥಾಲಯಕ್ಕೆ ಭೇಟಿ, ಮನೆಯವರಿಗೆ ಅತಿಥಿ ಸತ್ಕಾರ. ಕೊನೆಯದಾಗಿ ಮೀನರಾಶಿ. ನಾಳೆಯ ಮುಖ್ಯ ಕೆಲಸಗಳಿಗೆ ಸಿದ್ಧತೆ, ಸಾಮಾಜಿಕ ಪಿಡುಗುಗಳ ನಿವಾರಣೆಗೆ ಪ್ರಯತ್ನ, ಹಳೆಯ ಸಹಚರರ ಭೇಟಿ, ಕುಟುಂಬದಲ್ಲಿ ಶುಭ ಕಾರ್ಯಕ್ಕೆ ತಯಾರಿ, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ವಿಶ್ವಾಸ ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.